ಹಾಯ್ ಎವ್ರಿವನ್, ವೆಲ್ಕಮ್ ಟು ದ NME Trio ಚಾನಲ್. ಯಾರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಯುಗಾದಿ ಹಬ್ಬ ಹತ್ರ ಬಂದೇ ಬಿಡ್ತು. ಹಬ್ಬಕ್ಕಾಗಿ ಹೋಳಿಗೆ, ಪಲ್ಯ, ಮಾವಿನಕಾಯಿ ಚಿತ್ರಾನ್ನ, ಹೋಳಿಗೆ ಬೇಳೆ ಸಾರು, ಮಾವಿನಕಾಯಿ ಅಪ್ಪೆ ಹುಳಿ, ಆಹಾ ಪಾಯಸ, ಎಷ್ಟು ರುಚಿಯಾದ ಭರ್ಜರಿ ಊಟ ಅಲ್ವಾ. ಬನ್ನಿ, ಇವತ್ತಿನ ರೆಸಿಪಿ ನಾನು ಮೈದಾನೇ ಬಳಸ್ತೇನೆ. ನಾನು ಒಬ್ಬಟ್ಟನ್ನ ಮಾಡ್ತಾ ಇದ್ದೀನಿ, ಹೋಳಿಗೆನ. ಅದಕ್ಕೆ ನಾನು ಅರ್ಧ kg ಆಗೋಷ್ಟು ಭಾಗ್ಯಲಕ್ಷ್ಮಿ ಚಿರೋಟಿ ರವೆ ತಗೊಂಡಿದ್ದೀನಿ. ನೋಡಿ, ಹಾಕ್ಕೊತಾ ಇದ್ದೀನಿ. ಇದಕ್ಕೆ ನಾನು ಗೋಧಿ ಹಿಟ್ಟನ್ನ ತಗೋತೀನಿ, 1 ಕಪ್ ಆಗೋಷ್ಟು. ಮೈದಾ ಹಿಟ್ಟು ಯಾಕೆ ಬೇಡ ಅಂದರೆ, ನೋಡಿ ಇದು ಗೋಧಿ ಹಿಟ್ಟೇನೆ. ಮೈದಾ ಹಿಟ್ಟಿಗಿಂತ ಗೋಧಿ ಹಿಟ್ಟು ಬೆಟರ್ ಅಂತ ಅಷ್ಟೇ. ಆದಷ್ಟು ಮೈದಾನ ಅವಾಯ್ಡ್ ಮಾಡಬೇಕಲ್ವಾ. ಸೊ ಅದಕ್ಕೇನೆ ನಾನು ಗೋಧಿ ಹಿಟ್ಟನ್ನ ತೊಗೊಂಡಿನಿ, 1 ಕಪ್ ಆಗೋಷ್ಟು. ಹಾಗೆ ಉಪ್ಪು 1 ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ನಾನು ಇದನ್ನು. ಈ ಸ್ವೀಟ್ ಅಲ್ವಾ, ಅದಕ್ಕೆ ಹೆಚ್ಚಿಗೆ ಬೇಡ. ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನೀರು ಹಾಕ್ಕೋತಾ ಸ್ವಲ್ಪ ಸ್ವಲ್ಪ ಕಲಿಸ್ಕೋತಾ ಹೋಗಬೇಕು. ಒಂದೇ ಸಲ ನೀರು ಹಾಕ್ಕೋಬೇಡಿ, ರವೆ ಅಲ್ವಾ, ಸೊ ಕಲಿಸ್ಲಿಕ್ಕೆ ಆಗಲ್ಲ. ಅದಕ್ಕೇನೆ ಒಂದೇ ಸಲ ಹಾಕ್ಕೊಂಡು ಕಲಿಸೋದಲ್ಲ, ಸ್ವಲ್ಪ ಸ್ವಲ್ಪ ಹಾಕೋತಾ ಈ ಥರ ಮಿಕ್ಸ್ ಮಾಡ್ಕೊತ ಬರಬೇಕು. ಹಾಗೆಯೇ ಇದನ್ನು ಮೆತ್ತಗೆ ಕಲಿಸ್ಕೋಬೇಕು, ಯಾಕಂದರೆ ರವೆ ಅಲ್ವಾ ತುಂಬಾ ನೀರು ಹಿಡಿಯುತ್ತೆ. ಚಪಾತಿ ಹಿಟ್ಟಿನಗಿಂತ ಮೆದುವಾಗಿ ಕಲಿಸ್ಕೋಬೇಕು ಇದನ್ನು. ನೋಡಿ, ಈ ಥರ ಸ್ವಲ್ಪ ಸ್ವಲ್ಪ ನೀರು ಹಾಕೋತಾ ಈ ಥರ ಕಲಿಸ್ಕೊತ ಬರಬೇಕು. ಇದು ಮೆದುವಾಗಿ ಕಲಿಸ್ಕೊಳ್ಳಿ ಆದಷ್ಟು, ಹೇಳ್ತಾ ಇದ್ದೀನಿ. ಇಲ್ಲ ಅಂದರೆ ಅದು ಗಟ್ಟಿ ಗಟ್ಟಿ ಆಗೋಗುತ್ತೆ ಹೋಳಿಗೆ, ಅದಕ್ಕೇನೆ. ನೋಡಿ, ಇದು ಕಲಸಿ ಆಗಿದೆ. ಇವಾಗ ನಾನು ಎಣ್ಣೆ ಹಾಕ್ಕೊಂಡು ಒಂದ್ಸಲ ಮಿಕ್ಸ್ ಮಾಡ್ಕೋತೀನಿ, ಅಂದರೆ ಕಲಿಸ್ಕೋತೀನಿ. ನೋಡಿ, ಇದು ಇವಾಗ ನಾನು ಎಣ್ಣೆ ಹಾಕ್ತಿರೋದು. ನೀವು ಮಧ್ಯದಲ್ಲೇ ಎಣ್ಣೆ ಹಾಕ್ಕೊಬಿಟ್ರೆ ಅದು ಹಿಟ್ಟು, ಎಣ್ಣೆ, ನೀರು ಎಲ್ಲ ಸೇರಿಕೊಂಡು ಬಿಟ್ಕೋತಾ ಬಂದ್ಬಿಡುತ್ತೆ. ನೀವು ಎಣ್ಣೆ ಹಾಕಿದ್ಮೇಲೆ ನೀರು ಹಾಕ್ಬಾರ್ದು, ಅದಕ್ಕೇನೆ. ನೋಡಿ, ಇದು ನೀಟಾಗಿ ಈ ಥರ ಕೈಯಲ್ಲಿ ಮೀಟಬೇಕು, ಈ ಥರ ಚೆನ್ನಾಗಾಗುತ್ತೆ. ನೋಡಿ, ಇವಾಗ ಎಣ್ಣೆನ ಹಾಕ್ಬಿಟ್ಟು ನಾನು ಅದನ್ನು ನೆನೆಯಲಿಕ್ಕೆ ಇಡ್ತೀನಿ. ಈ ಥರ ಎಣ್ಣೆ ಮುಳುಗಿಸಿಟ್ರೆ ಚೆನ್ನಾಗಿ ಅದು ಎಳೆದ್ರೆ ಹಿಂಗೆ ನಾರು ಥರ ಬರಬೇಕು. ಹಿಂಗೆ ಎಳೆದ್ರೆ ಅಷ್ಟು ಚೆನ್ನಾಗಿ ನೆನಿಬೇಕಲ್ವಾ. ಸೊ ಅದಕ್ಕೆ ನಾನು ಇದನ್ನ ಒಂದು 4 to 5 hours ಹೀಗೆ ನಾನು ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಇಡ್ತೀನಿ. ಸೊ ಇದು ನೆನೆಯೋ ಅಷ್ಟೊತ್ತಿಗೆ ನಾನು ಇವಾಗ ಬೇಳೆನ ಬೇಯಿಸ್ಕೊಬಿಡೋಣ. ಬೇಳೆ ಬೇಯಲಿಕ್ಕೆ ನಾನು 1 ಲೋಟ ಆಗೋಷ್ಟು ತೊಗರಿ ಬೇಳೆನ ತೊಗೊಂಡಿದ್ದೀನಿ. ನೋಡಿ, 1 ಲೋಟ ಆಗೋಷ್ಟು ತೊಗರಿ ಬೇಳೆ. ಇದನ್ನು ನಾನು ಚೆನ್ನಾಗಿ ತೊಳೆದು ನಾನಿವಾಗ ಬೇಯಲಿಕ್ಕೆ ಇಟ್ಕೋತಾ ಇದ್ದೀನಿ. ನಾನು ಬೇಗ ಆಗಲಿ ಅಂತ ಕುಕ್ಕರಲ್ಲಿ ಮಾಡ್ಕೋತಾ ಇದ್ದೀನಿ. ಪಾತ್ರೆಲಿ ಕೂಡ ಬೇಯಿಸ್ಕೋಬೋದು, ಬಟ್ ನಾನು ಒಂದೇ ವಿಜಲ್ ಹೊಡ್ಸ್ಕೊತಾ ಇದ್ದೀನಿ. ಇದು ತುಂಬ ಏನಾದರೂ ನೀವು ಬೇಯಿಸ್ಕೊಂಡ್ರೆ ಕರ್ಗೋಗ್ಬಿಡುತ್ತೆ, ಹುಷಾರಾಗಿ ಮಾಡ್ಕೊಳ್ಳಿ. ಅದು ಕೂಗೋ ಅಷ್ಟೊತ್ತಿಗೆ ನಾನು ಇವಾಗ ಬೆಲ್ಲನ ತುರ್ಕೊತಾ ಇದ್ದೀನಿ. ಇದು ಬಕೆಟ್ ಬೆಲ್ಲ, ಒಂದು ಅರ್ಧ kg ಆಗೋಷ್ಟು ಬೆಲ್ಲನ ತುರ್ಕೊತಾ ಇದ್ದೀನಿ. ನೋಡಿ, ಇದು ಬೆಲ್ಲ ಅಂದರೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ರೆ ಆಯಿತು. ಸೊ ನಾನು ಇವಾಗ ತುರ್ದಿಟ್ಕೋತಾ ಇದ್ದೀನಿ. ಈಸಿಯಾಗಿ ಕರ್ಗ್ಬಿಡುತ್ತಲ್ವ ಬೇಗ, ಅದಕ್ಕೇನೆ. ಅದು ಕುಕ್ಕರ್ ವಿಜಲ್ ಹೊಡೆಯೋಕ್ಕೂ ಮುಂಚೆನೇ ನಾನು ಇದನ್ನ ಮುಗಿಸ್ಕೊಬಿಟ್ರೆ ಸೊ ಅವಾಗ ಬೇಗ ಆಗೋಗುತ್ತೆ ಅಂತ. ನೋಡಿ, ಇದು ತುರ್ದಿಟ್ಕೊಂಡಾಗಿದೆ. ಹಾಗೆ ನಾನಿವಾಗ ಕುಕ್ಕರ್ ವಿಜಲ್ ಕೂಡ ಹೊಡೆದಾಗಿದೆ, 1 ವಿಜಲ್ ಹೊಡೆದಾಗಿದೆ. ಇವಾಗ 5 ನಿಮಿಷ ಆಗಿದೆ. ಸೊ ಇವಾಗ ನಾನು ಓಪನ್ ಮಾಡಿ ನೋಡ್ತಾ ಇದ್ದೀನಿ. ನೋಡಿ, ಇದು ಎಷ್ಟು ಹದವಾಗಿ ಬೆಂದಿದೆ ಅಂದರೆ ಒಂದೇ ವಿಜಲ್ಗೆನೆ. ಬಟ್ ಒಂದೊಂದ್ಸಲ ಕರ್ಗೋಗೋ ಚಾನ್ಸಸ್ ಇರುತ್ತೆ, ಕೇರ್ಫುಲ್ ಆಗಿ ಮಾಡ್ಕೊಳ್ಳಿ. ನೋಡಿ, ಎಷ್ಟು ಅರಳ್ಕೊಂಡು ನೀಟಾಗಿ ಬೇಳೆ ಈ ಥರ ಇದ್ರೆ ಮಿಕ್ಸಿಲಿ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಬೋದು, ಅದಕ್ಕೇನೆ. ನೋಡಿ, ಇದನ್ನ ನಾನು ಇವಾಗ ಸೋಸ್ಕೊಬಿಡ್ತೀನಿ. ಸೋಸ್ಕೊಂಡು ಅದು ಬೇಳೆ ಕಟ್ಟನ್ನ ಇಟ್ಕೊಂಡ್ರೆ ಸಾಂಬಾರು ಮಾಡ್ಕೋಬೋದಲ್ವ, ಅದಕ್ಕೇನೆ. ನೋಡಿ, ಇದು ಬೇಳೆನ ಸೋಸ್ಕೊಂಡು ತಂದಿದ್ದೀನಿ. ಈ ಥರ ಬೇಳೆ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಹದವಾಗಿ ಬೆಂದಿದೆ ಅಲ್ವಾ. ಇದಕ್ಕೆ ನಾನಿವಾಗ 1 ಕಪ್ ಆಗೋಷ್ಟು ಕಾಯಿನ, ತುರಿದಿಟ್ಕೊಂಡಿರುವಂಥ ಹಸಿ ಕಾಯಿನ ಹಾಕ್ಕೋತಾ ಇದ್ದೀನಿ. ಕಾಯಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ನೀವು ಆಪ್ಷನಲ್ ಬೇಕಿದ್ರೆ ಹಾಕ್ಕೋಬೋದು, ಬಟ್ ನಾನು ಹಾಕ್ಕೊತಾ ಇದ್ದೀನಿ. ಹಾಗೆ ನೋಡಿ, ನಾನು ತುರಿದಿಟ್ಕೊಂಡಿದ್ನಲ್ಲ ಬೆಲ್ಲನ, ಅದನ್ನು ಕೂಡ ಹಾಕೋತಾ ಇದ್ದೀನಿ. ನೋಡಿ, ಇದು ಒಂದು ದೊಡ್ಡ ಬೌಲ್ ಆಗೋಷ್ಟು, ಅರ್ಧ kg ಬೆಲ್ಲ ತೊಗೊಂಡಿದ್ದೀನಿ ನಾನು. ಇಷ್ಟು ಕಾಯಿಗೆ ಮತ್ತು ಇಷ್ಟು ಬೇಳೆಗೆ ಕರೆಕ್ಟಾಗಿ ಆಗುತ್ತೆ. ಅದಕ್ಕೆ ನಾನು ಅರ್ಧ kg, ಬಕೆಟ್ ಬೆಲ್ಲ ತುಂಬಾ ಸ್ವೀಟ್ ಆಗಿರುತ್ತೆ, ಅದಕ್ಕೆ ನಾನು ಅರ್ಧ kg ಬೆಲ್ಲನ ತೊಗೊಂಡಿದ್ದೀನಿ. ನೋಡಿ, ಬೆಲ್ಲದಲ್ಲಿ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಕೆಲವರು ಜೋನಿ ಬೆಲ್ಲ ಕೂಡ ಯೂಸ್ ಮಾಡ್ತಾರೆ. ನಮ್ಮ ಅಮ್ಮನ ಮನೆ ಕಡೆಲ್ಲ ಜೋನಿ ಬೆಲ್ಲನೇ ಜಾಸ್ತಿ ಯೂಸ್ ಮಾಡೋದು. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ನೋಡಿ, ಈ ಥರ ಬೆಲ್ಲನ ತುರಿದು ಹಾಕೋದ್ರಿಂದ ಬೇಗನೆ ಕರಗ್ಬಿಡುತ್ತೆ, ಬೇಗ ಆಗೋಗುತ್ತೆ ಅಂತ ನಾನು ಈ ಥರ ತುರ್ಕೊಳ್ಳೋದು. ಉಂಡೆ ಬೆಲ್ಲ ಆದರೂ ಅಷ್ಟೇ, ನೀವು ಆ ಥರ ತುರ್ಕೋಬೋದು, ಚೆನ್ನಾಗಾಗುತ್ತೆ. ನೋಡಿ, ಇವಾಗ ಬೆಲ್ಲ ಎಲ್ಲ ಕರಗಿದೆ ಅಲ್ವಾ. ಇವಾಗ ನಾನು ಒಂದು 3-4 ಏಲಕ್ಕಿನ ಬಿಡಿಸಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕೋತಾ ಇದ್ದೀನಿ. ಹಾಗೆ ಇದು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಯಾಕಂದರೆ ಕಾಯಿ ಹಾಕಿರ್ತೀವಲ್ವ, ಇಲ್ಲಾಂದರೆ ಬೇಗ ಹಳಸ್ದಂಗೆ ಆಗ್ಬಿಡುತ್ತೆ. ಅಂದರೆ 1 or 2 ಡೇಸ್ಗೆ ಒಬ್ಬಟ್ಟು ಹಳಸ್ದಂಗೆ ಆಗೋಗುತ್ತೆ, ಅದಕ್ಕೇನೆ. ನೋಡಿ, ಇದು ಇಷ್ಟು ಗಟ್ಟಿಯಾಗಿ ಬೇಯಿಸ್ಕೊಂಡಿದ್ದೀನಿ. ಇವಾಗ ನಾನು ರುಬ್ಕೊತಿದ್ದೀನಿ. ಅದು ತಣ್ಣಗಾದ್ಮೇಲೆ ನಾನು ರುಬ್ಕೋತಾ ಇದ್ದೀನಿ. ಸ್ವಲ್ಪ ಬೆಚ್ಚಗಿರ್ಬೇಕಾದ್ರೆ ರುಬ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಅದು ತುಂಬ ಬಿಸಿನೂ ಅಲ್ಲ, ಆ ಥರ ಬೆಚ್ಚಗಿರ್ಬೇಕಾದ್ರೆ. ನೋಡಿ, ಇದನ್ನು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಬರೋಣ. ಹೆಂಗೆ ಬರುತ್ತೆ ಅಂದರೆ ನೋಡಿ, ನೀವೇನು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಒಂದು ಸ್ವಲ್ಪನೂ ಬೇಳೆ ಸಿಗಲ್ಲ,
ನಿಮಗೆ ಒಬ್ಬಟ್ಟು ಮಾಡ್ಬೇಕಾದ್ರೆ ಒಂದು ಸ್ವಲ್ಪನೂ ಬೇಳೆ ಸಿಗಲ್ಲ, ಅಷ್ಟು ಚೆನ್ನಾಗಿ ನಾನು ರುಬ್ಕೊಂಡಿರ್ತೀನಿ. ನಿಮಗೆ ಎಷ್ಟು ದೊಡ್ಡದಾಗಿ ಬೇಕಾದ್ರೂ ಒಬ್ಬಟ್ಟು ಮಾಡ್ಕೋಬೋದು, ಅಷ್ಟು ಚೆನ್ನಾಗಿರುತ್ತೆ. ನೀವು ಹೂರ್ಣ ಚೆನ್ನಾಗಿ ಬಂತು ಅಂದರೆ ಅದು ಒಬ್ಬಟ್ಟು ಚೆನ್ನಾಗಿ ಬರುತ್ತೆ. ಆಮೇಲೆ ಕಣ್ಕನೂ ಅಷ್ಟೇ, ಕಲಸಿಡೋದಿದೆಯಲ್ಲ ಅದು ಅಷ್ಟೇ ಫಾಲ್ಟ್ ಆಗಬಾರ್ದು. ನೋಡಿ ಇವಾಗ ರೆಡಿ ಆಗಿದೆ. ಇವಾಗ ನಾನು ಮೈದಾ ಹಿಟ್ಟು ಕಲಸಿಟ್ಟಿದ್ನಲ್ವಾ, ಅದು ಇವಾಗ ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ಅಂದರೆ 4 to 5 hours ಬಿಟ್ಬಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿ ನೆಂದಿರುತ್ತೆ. ಇದು ರವೆ ಅಲ್ವಾ, ಅಷ್ಟು ಅವರ್ ನೀವು ಬಿಡಲೇಬೇಕು, ಅವಾಗ ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ಎಳೆದ್ರೆ ಅದು ನಾರ್ ಥರ ಬರಬೇಕು, ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಥರ ಎಳೆದ್ರೆ ನಿಮಗೆ ನಾರ್ ಥರ ಬಂದ್ರೇ ಒಬ್ಬಟ್ಟು ತುಂಬಾ ಚೆನ್ನಾಗಿ ಬರೋದು. ನೋಡಿ ಈ ಥರ ಬರಬೇಕು. ಇವಾಗ ನೆಂದಿದೆ ಅಂತ ನಾನು ಹೋಳಿಗೆನ ತಟ್ಕೊಳ್ಳೋಕ್ಕೆ ಈ ಥರ ಹೂರ್ಣನ ಉಂಡೆ ಮಾಡಿ ಇಟ್ಕೊಬಿಟ್ಟಿದೆ, ಬೇಗ ಬೇಗ ಆಗುತ್ತೆ ಅಂತ. ನೋಡಿ ನಾನು ಇವಾಗ ಕಣ್ಕನ ತಗೋತಾ ಇದ್ದೀನಿ. ಕಣ್ಕ ನಾನು ಒಂದಷ್ಟು ತಗೊಂಡು ನೋಡಿ ಇಷ್ಟು ಅಂದಾಜಿಗೆ ನಾನು ತಗೋತಾ ಇರೋದು. ನೋಡಿ ಇದನ್ನ ತಗೊಂಡು ನಾನು ಇವಾಗ ಒಂದು ಉಂಡೆ ಆಗೋಷ್ಟು ಒಂದು ಸೈಜ್ ಮಾಡಿ ಇಟ್ಕೊಬಿಟ್ಟಿದ್ದೀನಿ, ಒಂದೇ ಸೈಜ್ ನಾನು ಉಂಡೆನ ಈ ಥರ ತುಂಬಿಟ್ಟು ನಾನು ಎಕ್ಸ್ಟ್ರಾ ಏನು ಬರುತ್ತೆ ಈ ಥರ ಸುತ್ತಲೂ ಈ ಥರ ಮಾಡ್ಕೊತ ಬಂದರೆ ಅದು ಫುಲ್ ಕವರ್ ಆಗುತ್ತೆ. ನೋಡಿ ಇದು ಎಕ್ಸ್ಟ್ರಾ ಏನಿರುತ್ತೆ ಅದನ್ನ ನಾನು ತೆಗಿತಾ ಬರ್ತೀನಿ. ಇವಾಗ ಲಾಸ್ಟಲ್ಲಿ ನೋಡಿ ಈ ಥರ ತೆಗೆದ್ಬಿಟ್ರೆ ನಿಮ್ಗೆ ಅವಾಗ ಅದು ಕಂಠ ಬರುತ್ತೆ ಅಂತಾರಲ್ವ, ಆ ಥರ ಕಂಠ ಬರಲ್ಲ ಅಂತ ಅಷ್ಟೇ. ಅದು ಜಾಸ್ತಿ ಆಗಿರುವಂಥದ್ದು ಕಣಕ. ರೊಟ್ಟಿ ಕವರ್ಗೆ ನಾನು ಎಣ್ಣೆ ಹಾಕೋತಾ ಇದ್ದೀನಿ, ಹಿಡ್ಕೋಬಾರ್ದಲ್ವಾ, ಅದಕ್ಕೇನೆ ನಾನು ರೊಟ್ಟಿನೂ ಮಾಡ್ಕೋತೀವಿ, ಇದರಲ್ಲೇ ಹೋಳಿಗೆ ಕೂಡ ಮಾಡ್ಕೋತೀವಿ. ನೋಡಿ ಈ ಥರ ಎಣ್ಣೆ ಹಚ್ಬಿಟ್ಟು ಇದನ್ನ ಕೈಯಲ್ಲಿ ಫಸ್ಟ್ ತಟ್ಕೋಬೇಕು. ಈ ಥರ ಒಂದು ಸ್ವಲ್ಪ ತಟ್ಕೊಂಡು ಆಮೇಲೆ ಲಟ್ಟಣಿಗೆಗೆ ನಾನು ಎಣ್ಣೆ ಹಚ್ಚಿಟ್ಕೊಂಡಿರ್ತೀನಿ, ಅದನ್ನ ಇವಾಗ ನಾನು ತಗೊಂಡು ನಾನು ಲಟ್ಟಿಸ್ಕೊತಾ ಬರ್ತೀನಿ. ನೋಡಿ ತುಂಬಾ ನೀವು ಚಪಾತಿ ತರ ಒತ್ತಿ ಒತ್ತಿ ಮಾಡಬೇಡ, ಇದನ್ನ ನೆಂದಿರುತ್ತಲ್ವಾ ಅದಕ್ಕೇನೆ ನೀವು ಸಾಫ್ಟ್ ಆಗಿ ಈ ತರ ಎಳ್ಕೋತಾ ಬರ್ಬೇಕು. ನೋಡಿ ಈ ತರ ಒಂದ್ ಕಡೆ ತಿರ್ಸ್ಕೋತಾ ನೀವು ಈ ತರ ಎಳ್ಕೊಂತ ಬರ್ಬೇಕು. ಎಷ್ಟು ಅಗ್ಲ ಬೇಕಾದ್ರೂ ಮಾಡ್ಕೋಬಹುದು, ಅಂದ್ರೆ ನೀವು ಎಷ್ಟು ದೊಡ್ಡದಾಗಿ ಮಾಡ್ತೀರಾ ಒಬ್ಬಟ್ಟು ಅಷ್ಟು ದೊಡ್ಡದಾಗಿ ಕೂಡ ಬರುತ್ತೆ, ಅಷ್ಟು ಚೆನ್ನಾಗಿ ಬರುತ್ತೆ. ಎಳ್ಳಗೆ ಮೃದುವಾಗಿ ಕೂಡ ಇರುತ್ತೆ, ನೀವು ಕೈಯಲ್ಲಿ ಹಿಂಗ್ ಮಡ್ಚ್ಬೋದು, ಅಷ್ಟು ಮೃದುವಾಗಿರುತ್ತೆ. ನೀವು ಗೋಧಿ ಹಿಟ್ಟು ಯೂಸ್ ಮಾಡಿ ರವೆ ಯೂಸ್ ಮಾಡಿ ಮಾಡಿದೀವಿ ಅಂತ ಗೊತ್ತೇ ಆಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ ನೀವೇನೆ ಒಂದ್ಸಲ ಹೇಗಿರುತ್ತೆ ಅಂತ. ನಾನು ಮಾಡ್ತಾ ಇದ್ದೀನಲ್ವಾ, ನೋಡಿ ಇವಾಗ ನಾನು ಹಂಚಿಟ್ಕೊಂಡಿದ್ದೆ, ಹಂಚು ಕಾದಿದೆ, ಇವಾಗ ನಾನು ಹಾಕೋತಾ ಇದ್ದೀನಿ ಲಟ್ಸಿರೋಂಥ ಒಬ್ಬಟ್ಟನ್ನ. ನೋಡಿ ಇದನ್ನ ನಿಧಾನವಾಗಿ ಎಳಿಬೇಕು, ಸಡನ್ಲಿ ನೀವು ಎಳಿಯೋಕೆ ಹೋದ್ರೆ ಅಂಟ್ಕೊಬರೋ ಚಾನ್ಸಸ್ ಇರುತ್ತೆ. ಅದಕ್ಕೇನೆ ನೋಡಿ ಇವಾಗ ಬಣ್ಣ ಚೇಂಜ್ ಆಯ್ತಲ್ವಾ, ಇವಾಗ ನಿಧಾನವಾಗಿ ಹಾಕ್ಬಿಟ್ರೆ ಇದು ಉಬ್ಬಿ ಕೂಡ ಬರುತ್ತೆ. ಕೆಲವೊಂದೆಲ್ಲ ಹೋಳಿಗೆಗಳು ನೋಡಿ ಉಬ್ಬಿ ಉಬ್ಬಿ ಬರ್ತಾ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಒಬ್ಬಟ್ಟು ಕೂಡ. ನೋಡಿ ಈ ತರ ಬೇಯಿಸ್ಕೊಂಡು ಎಷ್ಟು ಚೆನ್ನಾಗಿದೆ ನೋಡಿ, ಹೆಂಗೆ ಮೆತ್ತಗಿದೆ ಅಂದ್ರೆ ಅಷ್ಟು ಚೆನ್ನಾಗಿದೆ ಒಬ್ಬಟ್ಟು. ನೋಡಿ ನೀವೇನೆ ಎಷ್ಟು ಚೆನ್ನಾಗಿದೆ ಅಂತ. ಬಣ್ಣ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ, ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ. ರವೆ ಮತ್ತೆ ನೀವು ಗೋಧಿ ಹಿಟ್ಟು ಯೂಸ್ ಮಾಡಿರೋದ್ರಿಂದ ಎಷ್ಟು ಚೆನ್ನಾಗಿ ಕಲರ್ ಕೂಡ ತುಂಬಾನೇ, ನಂಗಂತೂ ಸಖತ್ ಇಷ್ಟ ಆಗುತ್ತೆ ನನಗೆ ಇದು ಹೋಳಿಗೆ. ನಾನು ಇವಾಗ ಮೈದಾನೇ ತರಲ್ಲ, ಆ ತರ ನಾನು ರವೆನಲ್ಲೇ ಮಾಡೋದು ಒಬ್ಬಟ್ಟನ್ನ, ತುಂಬಾನೇ ಚೆನ್ನಾಗಿ ಬರುತ್ತೆ. ನೋಡಿ ಆಗೋಗಿದೆ ನಂದು ಒಬ್ಬಟ್ಟು ಕೂಡ. ಇವಾಗ ಒಬ್ಬಟ್ಟು ಮಾಡಿದೀನಿ ಅಂದ್ರೆ ಒಬ್ಬಟ್ಟು ಸಾಂಬಾರ್ ಮಾಡದೇ ಇರೋಕ್ಕಾಗತ್ತಾ? ಒಬ್ಬಟ್ಟು ಸಾಂಬಾರ್ಗೆ ನಾನು ಆಕ್ಚುಲಿ ಕ್ಯಾಪ್ಚರ್ ಮಾಡೋದನ್ನ ಮಿಸ್ ಮಾಡ್ಕೊಂಡಿದೀನಿ. ಸ್ವಲ್ಪ ಎಣ್ಣೆ ಹಾಕೊಂಡು ಒಂದು ಅರ್ಧ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋಂಥದ್ದನ್ನ ಹಾಕೊಂಡು ಅದಕ್ಕೆ 1-2 ಲವಂಗ, 1 ಏಲಕ್ಕಿ, 1/4 ಇಂಚಷ್ಟು ಚಕ್ಕೆ, ಒಂದು ಸ್ವಲ್ಪ ಸಾಂಬಾರ್ ಪುಡಿ, ಖಾರದ ಪುಡಿ ಹಾಕೊಂಡು ಫ್ರೈ ಮಾಡ್ಕೊಂಡಿದೀನಿ. ಅದನ್ನ ನಾನು ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ, ನೋಡಿ ರುಬ್ಕೊಂಡು ಬಂದಿದ್ದೀನಿ. ಇದನ್ನ ಇವಾಗ ನಾನು ಕಟ್ಟಿರುತ್ತಲ್ವಾ ಬೇಳೆ ಕಟ್ಟಿಗೆ, ಅದಕ್ಕೆ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಂಗ್ಸ್ ಇಲ್ದಾರಂಗೆ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಇದಕ್ಕೆ ನಾನು ಅದೇ ಮಿಕ್ಸಿದು ಸ್ವಲ್ಪ ತೊಳೆದ್ಬಿಟ್ಟು ನೀರನ್ನ ಹಾಕ್ತಾ ಇದ್ದೀನಿ. ನೋಡಿ ಇದು ಚೆನ್ನಾಗಿ ಕುದಿ ಬಂದಮೇಲೆ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಉಪ್ಪು ತುಂಬ ಹಾಕೋಬೇಡಿ, ಯಾಕಂದರೆ ನೀವೇನಾದ್ರು ಉಳಿದ್ರೆ ಸಾಂಬಾರು ನೆಕ್ಸ್ಟ್ ಡೇ ತುಂಬ ಚೆನ್ನಾಗಿರುತ್ತೆ, ಬಟ್ ಆವಾಗ ಉಪ್ಪಾಗೋಗುತ್ತೆ. ಅದಕ್ಕೇನೆ ನೋಡಿ ಇದು ಹುಣಸೆ ಹುಳಿ ಕೂಡ ಹಾಕೋತಾ ಇದ್ದೀನಿ, ಅದು ನೆನೆಸಿಟ್ಕೊಂಡಿರುವಂಥದ್ದು, ಅದನ್ನು ಕೂಡ ಹಾಕ್ಕೊಂಡೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಕುದಿ ಬಂದಿದೆ. ಇವಾಗ ನಾನು ಸ್ವಲ್ಪ ಬೆಲ್ಲ ಹಾಕೋತಾ ಇದ್ದೀನಿ, 1/4 ಸ್ಪೂನ್ ಆಗೋಷ್ಟು. ಕುದಿ ಇಳಿದ್ಮೇಲೆ ನಾನು 1/4 ಸ್ಪೂನ್ ಅಷ್ಟು ಬೆಲ್ಲನ ಹಾಕೊಂಡಿದ್ದೀನಿ, ಸಣ್ಣ ಉರಿಲಿ ಇಟ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆ ಕೊಟ್ಕೋತಾ ಇದ್ದೀನಿ. ನೋಡಿ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟಿದ್ದೀನಿ ನಾನು, ಕರ್ಬೇವಿನ ಸೊಪ್ಪು ಮತ್ತು ಸಾಸಿವೆನ ಹಾಕ್ಬಿಟ್ಟು ಒಂದು ಒಗ್ಗರಣೆ ಕೊಟ್ಟಿದ್ದೀನಿ. ನಾನು ರುಬ್ಲಿಕ್ಕೆ ಬೆಳ್ಳುಳ್ಳಿ ಹಾಕ್ಕೊಂಡಿಲ್ಲ, ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಲಾಸ್ಟಲ್ಲಿ. ಹಾಗೆ ಸ್ವಲ್ಪ ಕಾಯಿ ತುರಿನ ಉದುರಿಸ್ಕೊತೀನಿ, ತುಂಬ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಈ ಥರ ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಹಾಕೋದ್ರಿಂದ ಮೇಲ್ಗಡೆ ತೇಲ್ತಾ ಇರುತ್ತಲ್ವಾ, ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ. ಈ ಹೋಳಿಗೆ ಬೆಳೆಸರ್ ಅಂತ ಗೊತ್ತಾಗುತ್ತೆ, ಅದು ನೋಡಿದ ತಕ್ಷಣ ಹೋಳಿಗೆ ಬೆಳೆಸರ್ ಅಂತ ಗೊತ್ತಾಗಬೇಕು, ಅಷ್ಟು ಚೆನ್ನಾಗಿರುತ್ತೆ. ನೋಡಿ ರೆಡಿ ಆಗಿದೆ ಇದು. ಇವಾಗ ನಾನು ಮುಚ್ಚಿ ನಾನು ಇಡ್ತಾ ಇದ್ದೀನಿ. ಮಾವಿನಕಾಯಿ ಚಿತ್ರಾನ್ನಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ.
ಬನ್ನಿ ಮಾವಿನಕಾಯಿ ಚಿತ್ರಾನ್ನಕ್ಕೆ ಮೆಣಸಿನ್ಕಾಯಿನ ಒಂದು 10-15 ಆಗುವಷ್ಟು ಮೆಣಸಿನ್ಕಾಯಿನ ನಾನು ರುಬ್ಕೋತೀನಿ. ಸೊ ಏನಕ್ಕೆ ಅಂದರೆ ಹೆಚ್ಚು ಹಾಕಿದ್ರೆ ಸುಮ್ಮನೆ ತೆಗೆದು ಬಿಸಾಕ್ತಾರೆ. ಸೊ ರುಬ್ಬಿ ಹಾಕೋದ್ರಿಂದ ಎಲ್ಲರಿಗೂ ಹೊಟ್ಟೆ ಒಳಗಡೆ ಹೋಗುತ್ತೆ ಅಂತ ಅಷ್ಟೇನೆ. ಒಂದು 4 ಆಗೋಷ್ಟು ಬೆಳ್ಳುಳ್ಳಿನ ಹಾಕೋತಾ ಇದೀನಿ ನೋಡಿ. 4 ಆಗೋಷ್ಟು ಬೆಳ್ಳುಳ್ಳಿ ಹಾಕೊಂಡು ಚೆನ್ನಾಗಿ ನಾನು ಇದನ್ನ ಫೈನ್ ಆಗಿ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ನೋಡಿ ರೆಡಿ ಆಗಿದೆ ಇದು. ನೋಡಿ ಇಷ್ಟ ಆದ್ರೆ ಸಾಕು. ಇವಾಗ ನಾನು ಮಾವಿನಕಾಯಿನ ತುರ್ಕೊಂತೀನಿ. ನಾನು ಮಾವಿನಕಾಯಿನ ಗಿಣಿಮೂತಿಕಾಯಿ ತಗೊಂಡಿದ್ದೀನಿ, ತೋತಾಪುರಿ ಅಂತಾನೂ ಕರೀತಾರೆ. ಇದನ್ನ ಇವಾಗ ತುರ್ಕೊಬಿಡೋಣ. ನೋಡಿ ನಾನು 1.25 ಕಾಯಿ ಆಗೋಷ್ಟು ನಾನು ತುರ್ಕೊಂತೀನಿ, 2 ಬೇಡ, 1.25 ಆಗೋಷ್ಟು ಆದ್ರೆ ಸಾಕು. ನೋಡಿ ಇವಾಗ ತುರ್ದಿಟ್ಕೊಂಡಾಗಿದೆ. ಈಗ ನಾನು ಒಂದು ಬಾಣಲಿ ಇಟ್ಕೊಂಡು ಆ ಬಾಣಲಿಗೆ ಎಣ್ಣೆ ಹಾಕೋತಾ ಇದೀನಿ ಒಗ್ಗರಣೆಗೆ, ಚಿತ್ರಾನ್ನಕ್ಕೆ. ನೋಡಿ ಇವಾಗ ಚೆನ್ನಾಗಿ ಎಣ್ಣೆ ಅಂದ್ರೆ ನಾನು ಜಾಸ್ತಿ ಮಾಡ್ಕೊಂತಿರೋದ್ರಿಂದ ಕ್ವಾಂಟಿಟಿ ಇಷ್ಟು ಎಣ್ಣೆ ಹಾಕೋತಾ ಇದ್ದೀನಿ, ಗೊಜ್ಜು ಮಾಡಿ ಇಟ್ಕೊಳ್ಳೋದ್ರಿಂದ. ನೋಡಿ ಇವಾಗ ಅದಕ್ಕೇನೆ ನಾನು ಶೇಂಗಾ ಬೀಜ ಕೂಡ ನಾನು ಅದರಲ್ಲೇ ಕರ್ದಿಟ್ಕೊಬಿಡ್ತೀನಿ. ಚೆನ್ನಾಗಾಗುತ್ತೆ ಈ ಥರ ಶೇಂಗಾ ಬೀಜನ ಕರೆದು ಇಟ್ಕೊಂಡ್ರೆ ಸಪ್ರೇಟಾಗಿ, ತುಂಬ ಟೇಸ್ಟಿಯಾಗಿ ಕೂಡ ಆಗುತ್ತೆ. ಆಮೇಲೆ ಶೇಂಗಾ ಬೀಜ ಈ ಥರ ಕ್ರಿಸ್ಪಿಯಾಗಿದ್ದೇ ಚೆನ್ನಾಗಿರುತ್ತೆ. ಕೆಲವರು ಒಗ್ಗರಣೆಗೆ ಹಾಕ್ಬಿಟ್ಟು ಮಾಡ್ಬಿಡ್ತಾರೆ, ಮೆತ್ತಗೆ ಅನ್ಸುತ್ತೆ. ಸೊ ಲಾಸ್ಟಲ್ಲಿ ಆ ಥರ ಶೇಂಗಾ ಬೀಜ ಹಾಕೋದ್ರಿಂದ ಚಿತ್ರಾನ್ನ ಎಲ್ಲ ಕಲಸಾದ್ಮೇಲೆ ಕ್ರಿಸ್ಪಿಯಾಗೂ ಇರುತ್ತೆ. ಅದು ಶೇಂಗಾ ಬೀಜ ಇದ್ರೇನೆ ಅಲ್ವಾ ಚಿತ್ರಾನ್ನ ಅಂತ ಟೇಸ್ಟ್ ಕೊಡೋದು. ಅದೊಂದೊಂದು ಶೇಂಗಾ ಬೀಜ ಸಿಗ್ತಾ ಇದ್ರೆ ಚಿತ್ರಾನ್ನ ಟೇಸ್ಟ್ ಆಗಿರುತ್ತೆ. ಇವಾಗ ನಾನು ಅದನ್ನ ಬೌಲಿಗೆ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಒಂದು 2 ಸ್ಪೂನ್ ಆಗೋಷ್ಟು ಸಾಸಿವೆನ ಹಾಕೊತಾ ಇದ್ದೀನಿ. ಅದು ಸಾಸಿವೆ ಸಿಡಿದ ನಂತರ ಅದಕ್ಕೆ ನಾನು ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ. ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, ಆ ಘಮ ಸ್ಮೆಲ್ ಬರಬೇಕು, ಅಷ್ಟು ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಆಪ್ಷನಲ್, ಕೆಲವರು ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋರು ಬೇಕಾದ್ರೆ ಸ್ಕಿಪ್ ಮಾಡ್ಕೋಬೋದು. ನಾವು ಬೆಳ್ಳುಳ್ಳಿ ತಿಂತೀವಿ, ಅದಕ್ಕೇನೆ ಒಂದು ದೊಡ್ಡ ಸ್ಪೂನಲ್ಲಿ ನಾನು ಕಡಲೆಬೇಳೆನ ಹಾಕ್ಕೊಂಡಿದ್ದೀನಿ. ನೋಡಿ ಈ ಥರ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತ ಇವಾಗ ನಾನು ಕರಿಬೇವನ್ನ ಹಾಕೋತಾ ಇದ್ದೀನಿ. ನೋಡಿ ಆವಾಗಲೇ ಹಾಕ್ಬಿಟ್ಟಿದ್ರೆ ಅದು ಫುಲ್ಲು ಕಪ್ಪಗಾಗಿ ಹೋಗಿರೋದು, ಅದಕ್ಕೆ ನಾನು ಇವಾಗ ಹಾಕೋತಾ ಇದ್ದೀನಿ. ಇದು ರುಬ್ಬಿಟ್ಕೊಂಡಿರೋಂಥ ಖಾರನ ಹಾಕೋತಾ ಇದ್ದೀನಿ. ನೋಡಿ ಇದು ರುಬ್ಕೊಂಡು ಹಾಕಿದ್ರೆ ಬೆಟರು, ಯಾಕಂದರೆ ಮೆಣಸಿನ್ಕಾಯಿನೆಲ್ಲ ಎತ್ತಿ ಬಿಸಾಕ್ಬಿಡ್ತಾರೆ, ಕೆಲವ್ರು ತಿನ್ನೋದೇ ಇಲ್ಲ ಅಲ್ವಾ. ಸೊ ನೀವು ಲಿಮಿಟೇಷನಲ್ಲಿ ಖಾರ ಎಷ್ಟು ಬೇಕೋ ಅಷ್ಟು ರುಬ್ಬಿ ಹಾಕೋದ್ರಿಂದ ಸೊ ಅವಾಗ ಹೊಟ್ಟೆ ಒಳಗಡೆ ಹೋಗುತ್ತೆ ಅಂತ ಅಷ್ಟೇನೆ, ವೇಸ್ಟ್ ಆಗಲ್ಲ ಅಲ್ವಾ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಹಸಿ ವಾಸನೆ ಹೋಗೋಷ್ಟು ನೀವು ಬೇಯಿಸ್ಕೊಂಡು, ನೋಡಿ ಎಣ್ಣೆ ಬಿಟ್ಕೊಂತ ಬಂದೆ ಅಲ್ವಾ, ಇವಾಗ ಅದು ಹಸಿ ವಾಸನೆ ಎಲ್ಲ ಹೋಗಿರುತ್ತೆ. ಇವಾಗ ನಾನು ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ, ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿನ ಹಾಕೋತಾ ಇದ್ದೀನಿ. ಒಂದು 2-3 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿರುತ್ತೆ. ನಾನು ಹೇಳಿದ್ನಲ್ವಾ ಗೊಜ್ಜನ್ನ ನಾನು ಮಾಡಿಟ್ಕೋತಾ ಇದ್ದೀನಿ ಜಾಸ್ತಿಯಾಗಿ ಅಂತ. ಹಾಗೆ ನಾನು 3 ಸ್ಪೂನ್ ಆಗೋಷ್ಟು ಅರ್ಶಿನದ ಪುಡಿನ ಹಾಕೋತಾ ಇದ್ದೀನಿ. ನೋಡಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆ ಈರುಳ್ಳಿ ಎಲ್ಲ ಟ್ರಾನ್ಸ್ಪರೆಂಟ್ ಕಲರ್ ಬರಬೇಕು ಅಂದರೆ ಆ ಅರ್ಶಿನ ಪುಡಿದು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ಅಂದರೆ ಆ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟೇ ಉಪ್ಪು ಹಾಕೋತಾ ಇರೋದು ನಾನು. ಆಮೇಲೆ ಮತ್ತೆ ಚಿತ್ರಾನ್ನ ರೈಸ್ ಕಲಿಸ್ಬೇಕಾದ್ರೆ ನಾನು ಗೊಜ್ಜು ಹಾಕಿ ಅವಾಗ ಕೂಡ ಹಾಕೋತಾ ಇದ್ದೀನಿ. ಇವಾಗ ನೋಡಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಂಡಿರೋದು ನಾನು ಈ ಗೊಜ್ಜಿಗೆ. ಇದು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆ ಬಿಡೋಷ್ಟು, ನೀವು ಸುತ್ತಲೂ ಎಣ್ಣೆ ಬಿಡೋಷ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಆವಾಗ ಇಟ್ಟರೆ 1 or 2 ಡೇಸು ನೀವೇನು ಆಗಲ್ಲ ಅಂತ. ನೋಡಿ ಲಾಸ್ಟಲ್ಲಿ ಇವಾಗ ನಾನು ತುರಿದಿಟ್ಕೊಂಡಿರೋಂಥ ಮಾವಿನಕಾಯಿನ ಹಾಕೋತಾ ಇದ್ದೀನಿ. ಇದು ಕೂಡ ಅಷ್ಟೇ, ಇದು ಚೆನ್ನಾಗಿ ಹಾಕ್ಕೊಂಡ್ರೆ ನಿಮಗೆ ಟ್ಯಾಂಗಿಯಾಗಿ ಬರುತ್ತೆ, ಅಂದರೆ ಹುಳಿಯಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಈ ಯುಗಾದಿ ಹಬ್ಬಕ್ಕಂತೂ ಮಾವಿನಕಾಯಿ ಚಿತ್ರಾನ್ನ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಸೊ ಈ ಹಬ್ಬ ಬಂತು ಅಂದರೆ ಮಾವಿನಕಾಯಿ ಚಿತ್ರಾನ್ನನೇ ನೆನಪಾಗುತ್ತೆ ನನಗಂತೂ. ನೋಡಿ ಇದು ರೆಡಿ ಆಗಿದೆ. ಇವಾಗ ನಾನು ಆಫ್ ಮಾಡ್ಕೊತಾ ಇದ್ದೀನಿ. ಹಾಗೆ ನಾನು ಅನ್ನನ ಹಾಕ್ಕೊಂಡು ಅದಕ್ಕೆ ಚಿತ್ರಾನ್ನದ ಒಗ್ಗರಣೆ ಕೂಡ ಹಾಕ್ಕೊಂಡಿದ್ದೆ. ನಾನು ಅನ್ನಕ್ಕೆ ಕೂಡ ನಾನು ಉಪ್ಪು ಹಾಕೋತಾ ಇದ್ದೀನಿ. ನೋಡಿ ನಾನು ಅದಕ್ಕೆ ನಾನು ಹೇಳಿದ್ದು ಒಗ್ಗರಣೆಗೆ ನಾನು ಹೆಚ್ಚಿಗೆ ಉಪ್ಪು ಹಾಕಿರಲಿಲ್ಲ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕ್ಕೊಂಡಿದ್ದೆ. ನಾನು ಇವಾಗ ರೈಸ್ಗೆ ಉಪ್ಪು ಹಾಕ್ಕೊಂಡಿರೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಗ್ಗರಣೆನ ಚೆನ್ನಾಗಿ ಕಲಿಸ್ಕೋಬೇಕು. ಇದು ಕಲಿಸ್ಕೊಂಡಾದ್ಮೇಲೆ ಲಾಸ್ಟಲ್ಲಿ ನಾನು ಮತ್ತೆ ಹಸಿದೆ ತುರಿದಿಟ್ಕೊಂಡಿರೋಂಥ ಮಾವಿನಕಾಯಿನ ಹಾಕೋತಾ ಇದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ, ಟ್ಯಾಂಗಿಯಾಗಿ ಬರುತ್ತೆ, ಅದಕ್ಕೇನೆ. ನೋಡಿ ಹಂಗೆ ನಾನು ಕಡಲೆ ಬೀಜ ಇಲ್ಲ ಅಂದರೆ ಆಗುತ್ತಾ ಚಿತ್ರಾನ್ನಕ್ಕೆ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಆಹಾ ನೋಡಿ ಬಾಯಲ್ಲಿ ನೀರು ಬರ್ತಾ ಇದೆ. ಆ ಮಾವಿನಕಾಯಿ ಸ್ಮೆಲ್ಲು ನನಗಷ್ಟು ತಿನ್ನಬೇಕು ಅನ್ನಿಸ್ತಾ ಇದೆ. ಸೊ ನೀವು ಈ ಥರ ಯುಗಾದಿ ಹಬ್ಬಕ್ಕೆ ಟ್ರೈ ಮಾಡಿ ಬಿಡ್ದೇನೆ, ತುಂಬಾ ಚೆನ್ನಾಗಿರುತ್ತೆ. ನೋಡಿ ರೆಡಿ ಆಗಿದೆ ಮಾವಿನಕಾಯಿ ಚಿತ್ರಾನ್ನ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಮಾವಿನಕಾಯಿ ಚಿತ್ರಾನ್ನ ಜೊತೆಗೆ ಮಾವಿನಕಾಯಿ ಉಪ್ಪಿನಕಾಯಿ ತುಂಬ ಚೆನ್ನಾಗಿರುತ್ತಲ್ವ. ಬನ್ನಿ, ಇನ್ಸ್ಟೆಂಟ್ ಉಪ್ಪಿನಕಾಯಿದು. ಇದು 10 to 15 ಡೇಸ್ ಅಷ್ಟೇ ಇಡ್ಬೋದು. ಅದು ಮಾಡ್ಕೊಳ್ಳೋಕ್ಕೆ ಒಂದು ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ. ಹಾಗೆ 1.5 ಸ್ಪೂನ್ ಆಗೋಷ್ಟು ನಾನು ಜೀರಿಗೆನ ಹಾಕೋತಾ ಇದ್ದೀನಿ.
ಹಾಗೆ ನಾನು ಸಾಸಿವೆ ಕೂಡ 1.5 ಸ್ಪೂನ್ ಅಷ್ಟು ಹಾಕೋತಾ ಇದ್ದೀನಿ. ಸಾಸಿವೆ ನೀವು ತುಂಬಾನೇ ಹಾಕೋಬೇಡಿ, ಯಾಕಂದ್ರೆ ಅದು ಒಗರಾಗುತ್ತೆ, ಟೇಸ್ಟೇ ಹೊರಟೋಗ್ಬಿಡುತ್ತೆ. ಅದಕ್ಕೇನೆ ಮೆಂತ್ಯ 1/4 ಸ್ಪೂನ್ ಆಗೋಷ್ಟು ಹಾಕೊಂಡಿದೀನಿ. ಅಚ್ಚ ಖಾರದ ಪುಡಿ 3-4 ಸ್ಪೂನ್ ಹಾಕೊಂಡ್ರೆ ಸಾಕು. ನಾನು ಖಾರ ಜಾಸ್ತಿ ಇರೋದ್ರಿಂದ 3 ಸ್ಪೂನ್ ಆಗೋಷ್ಟು ಹಾಕೊಂಡಿದೀನಿ. ಹಾಗೆ ಉಪ್ಪು ಕೂಡ ನಾನು ಇವಾಗ 1 ಸ್ಪೂನ್ ಆಗೋಷ್ಟು ಹಾಕೊಂಡು ನಾನು ಪುಡಿ ಮಾಡ್ಕೊಂತೀನಿ. ಹಾಗೆ ನಾನು ಕಟ್ ಮಾಡಿ ಇಟ್ಕೊಂಡಿದ್ದ ಮಾವಿನಕಾಯಿ, ಇದು ಉಪ್ಪಿನಕಾಯಿ ಮಾವಿನಕಾಯಿ ಅಂತಾನೆ ಸಿಗುತ್ತೆ, ಸೊ ಅದನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಮಾವಿನಕಾಯಿ ಆಗೋಷ್ಟು. ಇದಕ್ಕೆ ನಾನು ಒಗ್ಗರಣೆ ಮಾಡಿ ಹಾಕೋತಾ ಇದ್ದೀನಿ. ಬೆಳ್ಳುಳ್ಳಿ ಒಗ್ಗರಣೆಗೆ ಎಣ್ಣೆ, ಬೆಳ್ಳುಳ್ಳಿ, ಸಾಸಿವೆ ಅಷ್ಟೇನೆ. ಇಷ್ಟು ರೋಸ್ಟ್ ಆದ್ರೆ ಸಾಕು ಬೆಳ್ಳುಳ್ಳಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕೆ ನಾನು ಫಸ್ಟಿಗೆ ಒಗ್ಗರಣೆ ಹಾಕ್ತಾ ಇದ್ದೀನಿ ಅಂದ್ರೆ ಮೆತ್ತಗಾಗಲ್ಲ ಬೇಗ ಅಂತ ಅಷ್ಟೇನೆ. ಉಪ್ಪಿನಕಾಯಿ 10 days ಇಟ್ರು ಮೆತ್ತಗಾಗಬಾರ್ದು ಅಂತ. ನೋಡಿ, ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಾನು ಪುಡಿ ಮಾಡ್ಕೊಂಡು ಬಂದಲ್ವಾ, ಆ ಪುಡಿನ ಕೂಡ ಕಲ್ಸ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನ. ನೋಡಿ, ಈ ತರ ಮಿಕ್ಸ್ ಮಾಡ್ಕೊಂಡು ನೀಟಾಗಿ, ನೀವು ನೀರ್ ಹಾಕ್ತಾ ಇದ್ರೆ ಸ್ವಲ್ಪ ದಿನ ಇಟ್ಕೋಬಹುದು, ಬಟ್ ನಾನು ನೀರ್ ಹಾಕಿ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಅದು ರಸ ಬೇಕಲ್ವಾ. ಸೊ ಇನ್ಸ್ಟೆಂಟ್ ಆಗಿರೋದ್ರಿಂದ ಅದಕ್ಕೋಸ್ಕರ ಸ್ವಲ್ಪ ಜಾರ್ನ ತೊಳೆದ್ಬಿಟ್ಟು ನೀರ್ ಹಾಕೋತಾ ಇದ್ದೀನಿ. ಇದು ನೀರ್ ಹಾಕೋದ್ರಿಂದಾನೇ ತುಂಬಾ ದಿನ ಇಡ್ಲಿಕ್ಕೆ ಬರಲ್ಲ ಅಂತ ಹೇಳಿದ್ ನಾನು. ಆಮೇಲೆ ಚಿಕ್ಕದಾಗಿ ಕೂಡ ಕಟ್ ಮಾಡಿರ್ತೀನಲ್ವಾ, ತುಂಬಾ ಬೇಗ ಮೆತ್ತಗಾಗಿ ಹೋಗುತ್ತೆ. ಅದಕ್ಕೇನೆ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ, ಇದು ರೈಸ್ ಕೂಡ ಕಲ್ಸ್ಕೊಂಡ್ ತಿನ್ಬೋದು ಈ ರಸ ಇದ್ರೆ. ಅದಕ್ಕೇನೆ ನಾನು ಆತರ ರಸ ಬರೋ ತರ ಮಾಡಿದ್ದು. ನೋಡಿ, ಇವಾಗ ಉಪ್ಪು ಕಮ್ಮಿ ಆಗಿತ್ತು, ಹಾಗೆ ನಾನು 1/2 ಸ್ಪೂನ್ ಆಗೋಷ್ಟು ಉಪ್ಪನ್ನ ಹಾಕೊಂಡಿದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನ. ಇವಾಗ ರೆಡಿ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಈ ತರ ಉಪ್ಪಿನಕಾಯಿ ಇನ್ಸ್ಟೆಂಟು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಒಂಥರ ಚೆನ್ನಾಗಿರುತ್ತೆ ಅಲ್ವಾ. ನೋಡಿ, ಇವಾಗ ಪಲ್ಯ ಇಲ್ದೆ ಹೋದ್ರೆ ಆಗತ್ತಾ? ಇಲ್ಲ. ಸೊ ಅದಕ್ಕೋಸ್ಕರ ನಾನು ಒಂದು ಹೆಸರು ಕಾಳನ್ನ ನೆನ್ಸಿಟ್ಕೊಂಡಿದ್ದೆ, 1 ಬೌಲ್ ಆಗೋಷ್ಟು. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ. ರಾತ್ರಿ ನೆನ್ಸಿಟ್ಬಿಟ್ಟಿದ್ದೆ. ಇದನ್ನ ನೀರ್ನ ತೆಗೆದ್ಬಿಟ್ಟು ಇವಾಗ ಒಂದು ಕುಕ್ಕರ್ಗೆ ಹೆಸರು ಕಾಳು ಹಾಕ್ಬಿಟ್ಟು ನಾನು ಇದನ್ನ ಬೇಯ್ಲಿಕ್ಕೆ ಇಟ್ಕೋತಾ ಇದ್ದೀನಿ. ಅದಕ್ಕೆ ಇವಾಗ 3 ಸ್ಪೂನ್ ಆಗೋಷ್ಟು ಉಪ್ಪನ್ನ ಹಾಕೊಂಡು ಇದಕ್ಕೆ ಇವಾಗ 1 ಲೋಟ ನೀರನ್ನ ಹಾಕೋತಾ ಇದೀನಿ ನೋಡಿ. ಅಂದ್ರೆ ತುಂಬಾ ಹಾಕೋಬೇಡಿ ನೀರ್ನು ಕೂಡ, ಯಾಕಂದ್ರೆ ಮೆತ್ತಗಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೇನೆ 1 ಲೋಟ ನೀರಾದ್ರೆ ಸಾಕು. ಇದನ್ನ ನಾನು ಇವಾಗ ಲಿಂಟ್ನ ಮುಚ್ಬಿಟ್ಟು 1 ವಿಷಲ್ ಹೊಡ್ಸ್ಕೊಳ್ಳಿ. ತುಂಬಾ ಬೇಡ, ಬೆಂದೋಗ್ಬಿಡುತ್ತೆ, ಅಂದ್ರೆ ಮೆತ್ತಗಾಗಿ ಹೋಗುತ್ತೆ. ಅದಕ್ಕೇನೆ 1 ವಿಷಲ್ ಸಾಕು. ಅದು ವಿಷಲ್ ಹೊಡ್ಸ್ಕೊಳ್ಳೋ ಅಷ್ಟೊತ್ತಿಗೆ ನಾನು ಇವಾಗ ಅದಕ್ಕೆ ಮಸಾಲ ಮಾಡ್ಕೋತೀನಿ. ಅಂದ್ರೆ ಖಾರನ ನೋಡಿ, ಹಸಿರು ಮೆಣಸಿನ್ಕಾಯಿನ ರುಬ್ಬಾಕ್ತಾ ಇದೀನಿ. ಖಾರ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ನಾನು 4-5 ಹಾಕೊಂಡಿದೀನಿ. ಹಾಗೆ ಕಾಯಿನ ಹಾಕೋತಾ ಇದೀನಿ. ಮತ್ತೆ ಕೊತ್ತಂಬರಿ ಸೊಪ್ಪು 1 ಕಪ್ ಆಗೋಷ್ಟು ಕಾಯಿನ ಹಾಕೊಂಡಿದೀನಿ. ಕೊತ್ತಂಬರಿ ಸೊಪ್ಪು ಕೂಡ ಹಾಕೋತಾ ಇದೀನಿ. ಈ ತರ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಚೆನ್ನಾಗಿ ಅದು ಕೂಡ್ಕೊಳ್ಳುತ್ತೆ ಅಂತ ಹೆಸರು ಕಾಳು ಜೊತೆಗೆ. ಅದಕ್ಕೇನೆ ಸ್ವಲ್ಪ ತರ್ತರಿಯಾಗಿ ಇದನ್ನ ರುಬ್ಕೊಂಡ್ ಬರೋಣ ಬನ್ನಿ. ನೋಡಿ, ಇದನ್ನ ತರ್ತರಿಯಾಗಿ ರುಬ್ಕೊಂಡ್ ಬಂದಿದೀನಿ ಇವಾಗ. ನೋಡಿ, ರೆಡಿ ಆಗಿದೆ ಚಟ್ನಿ ತರ. ಇದಕ್ಕೆ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಕೆ ಒಂದು ಪ್ಯಾನ್ ನ ಇಟ್ಕೊಂಡು ಆ ಪ್ಯಾನ್ಗೆ ಎಣ್ಣೆನ ಹಾಕೋತಾ ಇದೀನಿ. ಅಂದ್ರೆ ನಾನು ಪಲ್ಯ ಎಷ್ಟು ಮಾಡ್ತಾ ಇದೀನಿ ಅದಕ್ಕೆ ತಕ್ಕಂಗೆ ನಾನು ಎಣ್ಣೆ ಹಾಕೋತಾ ಇರೋದು. ನೋಡಿ, ಇದು ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ನಾನು ಇಷ್ಟು ಎಣ್ಣೆ ಹಾಕೊಂಡಿದೀನಿ. ಹಾಗೆ ಎಣ್ಣೆ ಕಾದ ನಂತರ ಇದಕ್ಕೆ ನಾನು ಸಾಸಿವೆನ ಹಾಕೋತಾ ಇದ್ದೀನಿ. ಸಾಸಿವೆ 1-2-3 ಸ್ಪೂನ್ ಆಗೋಷ್ಟು ಹಾಕೊಂಡ್ರೆ ಸಾಕಾಗತ್ತೆ. ನೋಡಿ, ನಾನು 1-2-3 ಸ್ಪೂನ್ ಆಗೋಷ್ಟು ಹಾಕೊಂಡಿದೀನಿ. ಹಾಗೆ ನಾನು ಕರ್ಬೇವು ಕೂಡ ಹಾಕೊಂತಾ ಇದ್ದೀನಿ. ಅದು ಚಟಪಟ ಅಂತ ಅಂದ್ಮೇಲೆ ಇದಕ್ಕೆ ನಾನು ಚಟ್ನಿ ತರ ರುಬ್ಬಿಟ್ಕೊಂಡಿದ್ನಲ್ವಾ, ಸೊ ಅದನ್ನ ಹಾಕೊಂಡು ನಾನು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಂತೀನಿ. ಇದು ಹಸಿ ವಾಸನೆ ಹೋಗೋಷ್ಟು ಫ್ರೈ ಮಾಡ್ಕೊಂತಿದೀನಿ ನೋಡಿ. ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಯಾಕಂದ್ರೆ ಇಲ್ಲಾಂದ್ರೆ ಹಳಸೋಗ್ಬಿಡುತ್ತೆ ಬೇಗ ಈ ಸಮ್ಮರ್ ಅಲ್ಲಿ. ಅದಕ್ಕೇನೆ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಂತ ಇದಕ್ಕೆ ಇವಾಗ 1 ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿನ ಹಾಕೋತಾ ಇದೀನಿ. ಇದು ಕಲರ್ ಚೆನ್ನಾಗಿ ಕೊಡುತ್ತೆ ಅಂತ. ನೋಡಿ, ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತ ಅದು ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಚಟ್ನಿ ತರ ಮಾಡ್ಕೊಂಡಿರ್ತೀವಲ್ವಾ, ಈ ಅರಿಶಿನ ಪುಡಿ ಹಾಕಿದಾಗ ಚೆನ್ನಾಗಿ ಕಲರ್ ಕೊಡುತ್ತೆ. ಅದಕ್ಕೆ ನಾನು ಹಾಕೊಂತ ಇರೋದು. ಹಾಗೆ ನಾನು ಬೇಯಿಸಿಟ್ಕೊಂಡಿರುವಂತಹ ಹೆಸರು ಕಾಳಲ್ವಾ, ಅದೆಲ್ಲ ಬೆಂದಾಗಿತ್ತು. ಅದನ್ನ ನಾನು ಸೋಸ್ಕೊಂಡು ಅದು ಸಪ್ರೇಟ್ ಮಾಡ್ಕೊಂಡಿದ್ದೆ ಕಟ್ಟು ಕೂಡ. ನೋಡಿ, ಇದನ್ನ ಹಾಕೋತಾ ಇದೀನಿ ಇವಾಗ ಹೆಸರು ಕಾಳನ್ನ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಫಸ್ಟ್ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಇದು ನೋಡಿ ಹದವಾಗಿ ಬೇಯಿಸ್ಕೊಂಡಿದೀನಿ. ತುಂಬಾ ಮೆತ್ತಗೂ ಬೇಯಿಸ್ಕೊಂಡಿಲ್ಲ, ತುಂಬಾ ಗಟ್ಟಿಯಾಗೂ ಬೇಯಿಸ್ಕೊಂಡಿಲ್ಲ. ತುಂಬಾ ಚೆನ್ನಾಗಿರುತ್ತೆ ಈ ತರ. ಈರುಳ್ಳಿ ಬೇಕಿದ್ರೆ ಹಾಕೋಬಹುದು, ಬಟ್ ನಾನು ಈರುಳ್ಳಿ ಹಾಕಿಲ್ಲ. ನಮ್ಗೆ ಕಾಳು ಪಲ್ಯಕ್ಕೆ ಈರುಳ್ಳಿ ಇಷ್ಟ ಆಗಲ್ಲ, ಅದಕ್ಕೆ ಹಾಕಿಲ್ಲ. ನೋಡಿ, ಲಾಸ್ಟ್ ಅಲ್ಲಿ ಸ್ವಲ್ಪ ಮಸಾಲಕ್ಕೆಲ್ಲ ಉಪ್ಪು ಹಿಡಿಲಿ ಅಂತ ಹಾಕ್ತಾ ಇರೋದು. ನಾನು ಆಲ್ರೆಡಿ ಕಾಳ್ಗೂ ಹಾಕಿದ್ನಲ್ವಾ, ಅದಕ್ಕೇನೆ. ನೋಡಿ, ಇದು ರೆಡಿ ಆಗಿದೆ ಇವಾಗ ಪಲ್ಯ. ಇದ್ರ ಜೊತೆಗೆ ಒಂದು ಪಾಯಸ ಇಲ್ಲದೆ ಹೋದ್ರೆ ಆಗುತ್ತಾ ಯುಗಾದಿ ಹಬ್ಬಕ್ಕೆ? ಸೊ ಪಾಯಸ ಮಾಡ್ಲಿಕ್ಕೆ ನಾನು ಇವಾಗ ಒಂದು ಪ್ಯಾನ್ ನ ಇಟ್ಕೊಂಡು ಒಂದು ಪ್ಯಾನ್ಗೆ ನಾನು 1 ಸ್ಪೂನ್ ಆಗೋಷ್ಟು ತುಪ್ಪನ ಹಾಕೊಂಡಿದೆ. ಆ ತುಪ್ಪಕ್ಕೆ ನಾನು 1 ಕಪ್ ಆಗೋಷ್ಟು ಲೈಲನ್ ಸಬ್ಬಕ್ಕಿ ತಗೊಂಡಿದೀನಿ. ಇದು ಚೆನ್ನಾಗಿರುತ್ತೆ ಪಾಯಸಕ್ಕೆ ಅಂತ, ತುಂಬಾನೇ ಚೆನ್ನಾಗಿರುತ್ತೆ. ನೋಡಿ, ಆ ತುಪ್ಪ ಎಲ್ಲ ಹೀರ್ಕೊಂಡು ಲೈಲನ್ ಸಬ್ಬಕ್ಕಿ ಕಲರ್ ಚೇಂಜ್ ಆಗ್ತಾ ಹೋಗುತ್ತಲ್ವಾ, ಆಗ ನಾನು ಚೆನ್ನಾಗಿ ಹುರ್ಕೊಂಡಾಗಿದೆ. ಅದಕ್ಕೆ ನಾನು
1 ಲೋಟ ಆಗೋಷ್ಟು ನೀರನ್ನ ಹಾಕೊಂಡು ಬೇಯಿಸ್ಕೊತೀನಿ ಫಸ್ಟ್ ಸಬ್ಬಕ್ಕಿನ. ಅದು ಗುಳ್ಳೆಗಳಾಗಿ ಮೇಲ್ಗಡೆ ಬರುತ್ತೆ, ಅಷ್ಟು ಬೇಯಿಸ್ಕೊಂಡ್ರೆ ಸಾಕು. ನೋಡಿ ಎಷ್ಟು ಚೆನ್ನಾಗಿ ಬೆಂದು ಬರ್ತಾ ಇದೆ ಮೇಲ್ಗಡೆ. ನೋಡಿ ಈ ತರ ಗುಳ್ಳೆ ಗುಳ್ಳೆ ಆಗಿ ಕಾಣಿಸ್ಕೊತಾ ಇರುತ್ತೆ. ಇದು ರೆಡಿ ಆಗಿದೆ ಇವಾಗ ಬೆಂದು. ಇದಕ್ಕೆ ನಾನು ಇವಾಗ ಹಾಲನ್ನ ಹಾಕೋಬೇಕಲ್ವಾ, ಕಾಯಿಸಿ ಇಟ್ಕೊಂಡಿರುವಂತ ಹಾಲನ್ನ ಹಾಕೋತಾ ಇದ್ದೀನಿ. ಒಂದು 2 ಬೌಲ್ ಆಗುವಷ್ಟು ನಾನು ಹಾಲನ್ನ ಹಾಕೋತಿದ್ದೀನಿ ಇವಾಗ. ನೋಡಿ ಇದು 2 ಬೌಲ್ ಆಗೋಷ್ಟು ಹಾಲು ಅದೇ ಬೌಲಲ್ಲಿ ನಾನು ಹಾಕೊಂತಾ ಇರೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು, ಇದು ಹಾಲು ಎಷ್ಟೇ ಹಾಕಿದ್ರು ತಗೊಂತಾನೆ ಇರುತ್ತೆ, ಅಂದ್ರೆ ಗಟ್ಟಿ ಆಗ್ತಾ ಇರುತ್ತೆ. ಅದಕ್ಕೆ ನೀವು ಹಾಲು ಹಾಕೋದ್ರಿಂದ ಚೆನ್ನಾಗಾಗುತ್ತೆ ಇದು ಪಾಯಸ. ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ, ಆಮೇಲೆ ತಣ್ಣಗಾದ್ಮೇಲೆ ತುಂಬಾನೇ ಗಟ್ಟಿ ಆಗೋಗುತ್ತೆ. ಅದಕ್ಕೇನೆ ನೋಡಿ ಚೆನ್ನಾಗಿ ಇದು ಕುದಿ ಬಂದ್ಮೇಲೆ ನಾನು 1-2 ಕಪ್ ಆಗೋಷ್ಟು ಸಕ್ಕರೆ ತಗೊಂಡಿದ್ದೀನಿ, ಅದೇ ಮೆಜರ್ಮೆಂಟ್ ಕಪ್ಪಲ್ಲೇನೆ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು, ಸೊ ಸಕ್ಕರೆ ಕರಗೋ ಅಷ್ಟು ನಾನು ಇವಾಗ ಅದನ್ನ ಬೇಯಿಸ್ಕೋಬೇಕು. ಚೆನ್ನಾಗಿ ಕರಗದ ನಂತರ ಇದೊಂದು ಕುದಿ ಬರುತ್ತಲ್ವಾ, ಆಗ ನಾನು ಒಂದು ಅರ್ಧ ಕಪ್ಪಿನಷ್ಟು ಕಾಯಿಸಿರುವಂತ ಹಾಲು ಜೊತೆಗೆ MTR ಬಾದಾಮ್ ಪುಡಿನ ಹಾಕೊಂಡಿದ್ದೀನಿ. 1-2 ಸ್ಪೂನ್ ಆಗೋಷ್ಟು ಹಾಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ. ಅದಕ್ಕೇನೆ ನಾನು ಏಲಕ್ಕಿ ಪುಡಿ ಕೂಡ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ. 1-2 ಆಗೋಷ್ಟು ಏಲಕ್ಕಿ ಪುಡಿನ ಕುಟ್ಟಿಟ್ಕೊಂಡಿದ್ದೆ, ಅದಕ್ಕೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದನ್ನ ನಾನು ಇವಾಗ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದೀನಿ. ನೋಡಿ ತುಂಬಾನೇ ಚೆನ್ನಾಗುತ್ತೆ ನೀವು ಅದನ್ನ ಹಾಕೊಳ್ಳೋದ್ರಿಂದ. ಹಾಗೆ ಲಾಸ್ಟ್ ನಾನು ಡ್ರೈ ಫ್ರೂಟ್ಸ್ ಎಲ್ಲ ನಾನು ತುಪ್ಪದಲ್ಲಿ ಈ ತರ ಫ್ರೈ ಮಾಡ್ಕೊಂಡಿದ್ದೆ. ಅಂದ್ರೆ ನೀವು ಯಾವ್ದು ಬೇಕಾದ್ರೂ ಹಾಕೋಬಹುದು, ಬಟ್ ನಾನ್ ಹಾಕೊಂಡಿರೋದು ಪಿಸ್ತಾ, ಬಾದಾಮಿ ಮತ್ತೆ ಕ್ಯಾಶ್ಯೂ ಹಾಕೊಂಡಿದ್ದೆ. ನಾನು ದ್ರಾಕ್ಷಿ ಹಾಕಲ್ಲ, ಯಾಕಂದ್ರೆ ಅದೇನಾದ್ರೂ ನೀವು ಮಧ್ಯಾಹ್ನ ಅಥವಾ ಸಂಜೆ ಅಷ್ಟೊತ್ತಿಗೆ ಪಾಯಸ ಮತ್ತೆ ಬಿಸಿ ಮಾಡಿದ್ರೆ ಇದ್ರೆ ಪಾಯಸ, ಅವಾಗ ಹುಳಿ ಬಿಟ್ಕೊಂಡು ಅದು ಹಾಲು ಹಾಕಿರೋದ್ರಿಂದ ಒಡೆದೋಗೋ ಚಾನ್ಸಸ್ ಇರುತ್ತೆ ಪಾಯಸ. ಅದಕ್ಕೆ ನಾನು ಆದಷ್ಟು ಹಾಲು ಹಾಕಿ ಮಾಡುವಂತ ಪಾಯಸಕ್ಕೆ ನಾನು ದ್ರಾಕ್ಷಿನ ಹಾಕಲ್ಲ, ನಮ್ಗೆ ಇಷ್ಟ ಆಗಲ್ಲ. ಅದಕ್ಕೇನೆ ನೋಡಿ ಇದು ರೆಡಿ ಆಗಿದೆ ಪಾಯಸ, ತಂಪಾಗಿರುತ್ತೆ ಈ ಸಮ್ಮರ್ ಕೂಡ. ಹಾಗೆ ಇದ್ರ ಜೊತೆಗೆ ನಾನು ಒಂದು ಕೋಸಂಬರಿ ಕೂಡ ಮಾಡ್ಕೊತಾ ಇದ್ದೀನಿ. ಹಬ್ಬದ ಊಟ ಅಂದ್ರೆ ಕೋಸಂಬರಿ ಇದ್ರೆ ಆಗತ್ತಾ. ಆ ಕೋಸಂಬರಿ ಮಾಡ್ಕೊಳಕ್ಕೆ 1/4 ಕಪ್ಪಿನಷ್ಟು ಹೆಸರು ಬೇಳೆನ ನೆನ್ಸಿಟ್ಟಿದೆ. ಸೊ ಅದನ್ನ ಇವಾಗ ಹಾಕೊಂಡು ನಾನು 1 ಕಪ್ ಆಗೋಷ್ಟು ಸೌತೆಕಾಯಿನ ಹಾಕೊಂತಾ ಇದ್ದೀನಿ. ಅದಕ್ಕೆ 1/4 ಕಪ್ ಆಗೋಷ್ಟು ತುರಿದಿಟ್ಕೊಂಡಿರುವಂತ ಕ್ಯಾರೆಟ್ನ ಹಾಕೊಂತಾ ಇದ್ದೀನಿ. ಹಾಗೆ ಅದಕ್ಕೆ ಸ್ವಲ್ಪ ಕಾಯಿ ತುರಿ, ಒಂದು ಹಿಡಿ ಆಗೋಷ್ಟು ಕಾಯಿ ತುರಿನ ಹಾಕೊಂಡಿದೀನಿ. ಅದನ್ನ ಉಪ್ಪು ಹಾಕದೆ ನಾನು ಮಿಕ್ಸ್ ಮಾಡ್ಕೋತೀನಿ. ಇವಾಗ ಕೊತ್ತಂಬರಿ ಸೊಪ್ಪು ಕೂಡ ಹಾಕೋತಾ ಇದೀನಿ. ಉಪ್ಪು ನಾನು ಬಡ್ಸೋ ಹೊತ್ತಿಗೆ ಹಾಕೋತೀನಿ, ಯಾಕಂದ್ರೆ ಇವಾಗ ಹಾಕ್ಬಿಟ್ರೆ ಅದು ನೀರಾಗೋಗುತ್ತೆ. ಅದಕ್ಕೇನೆ ಯಾವಾಗ ಸರ್ವ್ ಮಾಡ್ತೀವಿ ಆಗ ಹಾಕೊಂಡ್ರೆ ಸಾಕು, ಇವಾಗ್ಲೇ ಹಾಕ್ಬಿಟ್ರೆ ಅದು ಮೆತ್ತಗಾಗೋಗುತ್ತೆ. ಅದಕ್ಕೆ ನಾನು ಹಾಕ್ತಾ ಇಲ್ಲ. ಇದು ಇವಾಗ ರೆಡಿ ಆಗಿದೆ ಕೋಸಂಬರಿ. ಹಾಗೆ ಇದ್ರ ಜೊತೆಗೆ ನಾನೊಂದು ಮಾವಿನಕಾಯ್ದು ಅಪೆ ಹುಳಿ ಅಂತ ಮಾಡ್ತಾ ಇದ್ದೀನಿ. ಇದು ಶಿವಮೊಗ್ಗ ಕಡೆ ತುಂಬಾ ಫೇಮಸ್, ಇದು ಸಾಗರ ಶಿವಮೊಗ್ಗ ಕಡೆ. ನೋಡಿ 1 ಬೌಲ್ ಆಗೋಷ್ಟು ಮಾವಿನಕಾಯಿನ ಕಟ್ ಮಾಡಿ ಇಟ್ಕೊಂಡಿರೋಂತ ಮಿಕ್ಸಿ ಜಾರ್ಗೆ ಹಾಕೋತಾ ಇದೀನಿ. ಹಾಗೆ ಗಾಂಧಾರಿ ಮೆಣಸನ್ನ ಹುರಿದಿಟ್ಕೊಂಡಿದ್ದೆ, ಒಂದು 10-15 ಆಗೋಷ್ಟು, ಅದನ್ನು ಕೂಡ ಹಾಕೊಂತಾ ಇದೀನಿ. ಅದನ್ನ ಹಾಕೊಂಡು 1.25 ಸ್ಪೂನ್ ಆಗೋಷ್ಟು ನಾನು ಉಪ್ಪನ್ನ ಹಾಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಸ್ವಲ್ಪ ನೀರ್ ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ, ಯಾಕಂದ್ರೆ ಸೋಸ್ಕೊಳ್ಳೋ ಹದಕ್ ಬರ್ಬೇಕಲ್ವಾ. ಅದಕ್ಕೇನೆ ಅದು ಫುಲ್ ಸ್ವಲ್ಪ ನೀರ್ ಹಾಕೊಂಡು ಸೋಸ್ಕೊಳ್ಳೋಕೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ, ಈ ತರ ಕರೆಕ್ಟ್ ಆಗಿ ಬರ್ಬೇಕಿದು. ನೋಡಿ ಇದನ್ನ ಸೋಸ್ಕೊಂಡು ಚೆನ್ನಾಗಿ ಮತ್ತೆ ನಾನು 1/4 ಜಾರ್ ಆಗೋಷ್ಟು ಅದಕ್ಕೆ ನಾನು ಜಾರ್ಗೆ ನೀರ್ ಹಾಕೊಂಡು ಹಾಕ್ತಿದೀನಿ. ಯಾಕಂದ್ರೆ ಇದು ತೆಳ್ಳಗಿರುತ್ತೆ ನೀರು ತರ ಕುಡಿಲಿಕ್ಕೆ. ಈ ಮಜ್ಜಿಗೆ ಹೇಗಿರುತ್ತೋ ಅದೇ ತರನ ಇದು ಒಂಥರ ರೆಸಿಪಿ ಇದು. ನೋಡಿ ಊಟ ಆದ್ಮೇಲೆ ಕುಡಿಯುವಂಥದ್ದು. ಕೆಲವರು ಊಟಕ್ಕೆ ಕೂಡ ಯೂಸ್ ಮಾಡ್ತಾರೆ, ರೈಸ್ ಅನ್ನಕ್ಕೆ ಕಲ್ಸ್ಕೊಂಡ್ ತಿನ್ಲಿಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಇದು. ಇದು ಮದ್ವೆ ಮನೇಲೆಲ್ಲ ಕೊಡ್ತಾ ಇರ್ತಾರೆ ಆ ತರ. ನೋಡಿ ಇದು ಒಂದು ಒಗ್ಗರಣೆ ಕೊಡ್ತಾ ಇದೀನಿ. ಲಾಸ್ಟ್ ಅಲ್ಲಿ ಒಗ್ಗರಣೆ ಕೊಡ್ಲಿಕ್ಕೆ ಎಣ್ಣೆಗೆ ನಾನು ಸಾಸಿವೆ, ಜೀರಿಗೆ ಮತ್ತೆ ಇಂಗನ್ನ ಹಾಕ್ಬಿಟ್ಟು ಒಗ್ಗರಣೆ ಕೊಟ್ಟಿರೋದು. ನೋಡಿ ಲಾಸ್ಟ್ ಅಲ್ಲಿ ಒಗ್ಗರಣೆ ಕೊಟ್ರೆ ನಿಮ್ಗೆ ಅದು ತುಂಬಾ ಟೇಸ್ಟಿಯಾಗಿ ಬರೋದು. ಹಾಗೆ ಸ್ವಲ್ಪ ಬೆಲ್ಲ ಹಾಕ್ತಾ ಇದೀನಿ, ಸ್ವಲ್ಪ ಹಾಕೊಳ್ಳಿ. ಇದು ಟ್ಯಾಂಗಿ ಆಗಿರುತ್ತಲ್ವಾ, ಅದು ಬ್ಯಾಲೆನ್ಸ್ ಮಾಡುತ್ತೆ ಅಂತ ಬೆಲ್ಲ ಹಾಕೋದ್ರಿಂದ. ತುಂಬಾನೇ ಚೆನ್ನಾಗಿರುತ್ತೆ. ಸೊ ಹಬ್ಬದ ಊಟ ರೆಡಿ ಆಗಿದೆ ಅಲ್ವಾ. ಹಬ್ಬದ ಊಟ ಅಂದ್ಮೇಲೆ ಬಾಳೆ ಎಲೆ ಇಲ್ದೆ ಇರಕ್ಕಾಗತ್ತಾ. ಸೊ ಬಾಳೆ ಎಲೆಗೆ ನಾನು ಇವಾಗ ಸ್ವಲ್ಪ ಉಪ್ಪನ್ನ ಹಾಕೋತಾ ಇದ್ದೀನಿ. ಹಾಗೆ ಅದ್ರ ಜೊತೆಗೆ ಮನೇಲೆ ಮಾಡಿರುವಂತ ಉಪ್ಪಿನಕಾಯಿನ, ಇನ್ಸ್ಟೆಂಟ್ ಉಪ್ಪಿನಕಾಯಿ ಮಾಡಿದ್ನಲ್ವಾ, ಅದನ್ನು ಕೂಡ ಹಾಕೊಂತಾ ಇದ್ದೀನಿ. ಹಾಗೆ ನಾನು ಕೋಸಂಬರಿನ ಹಾಕೊಂತಾ ಇದ್ದೀನಿ. ನೋಡಿ ನಾನು ಉಪ್ಪನ್ನ ಹಾಕಿ ಕಲಸಿಟ್ಟಿರುವಂತ ಕೋಸಂಬರಿ ಇದು ಇವಾಗ. ಹಾಗೆ ನಾನು 1-2 ಸ್ಪೂನ್ ಆಗೋಷ್ಟು ಹೆಸರುಕಾಳು ಪಲ್ಯನ ಹಾಕೋತಾ ಇದ್ದೀನಿ. ಆಹಾ, ಇದೆಲ್ಲ ನೋಡ್ತಾ ಇದ್ರೆ ಯುಗಾದಿ ಹಬ್ಬ ಹತ್ರ ಬಂದೇ ಬಿಟ್ಟಿದೆ ಅಲ್ವಾ. ಹಾಗೆ ನಾನು ಪಾಯಸ, ಸಬ್ಬಕ್ಕಿ ಪಾಯಸನ ಹಾಕೋತಾ ಇದ್ದೀನಿ. ನೋಡಿ ಇದ್ರ ಜೊತೆಗೆ ಒಬ್ಬಟ್ಟು, ಹೋಳಿಗೆ, 1 ಹೋಳಿಗೆ ಇಟ್ಕೊಂಡು ಈ ತುಪ್ಪ ಹಾಕೊಂಡು ತಿಂತಾ ಇದ್ರೆ ಮಜಾನೇ ಬೇರೆ ಅಲ್ವಾ. ಹಾಗೇನೆ ನಾನು 1-2 ಹಪ್ಪಳನ ಕರ್ದಿಟ್ಕೊಂಡಿದ್ದೆ. ಸೊ ಇದನ್ನು ಕೂಡ ನಾನು ಇಟ್ಕೊಂತಾ ಇದ್ದೀನಿ. ಹಾಗೆ ಮಾವಿನಕಾಯಿ ಚಿತ್ರಾನ್ನ ತುಂಬಾನೇ ಚೆನ್ನಾಗಿರುತ್ತೆ. ಮಾವಿನಕಾಯಿ ಚಿತ್ರಾನ್ನ ಹುಳಿ ಹುಳಿಯಾಗಿರುತ್ತೆ ಅಲ್ವಾ. ಹಾಗೆ ನಾನು ರೈಸ್ನ ಹಾಕೊಂಡು ಅನ್ನನ, ಅದಕ್ಕೆ ಹೋಳಿಗೆ ಬೇಳೆ ಸಾರು ಹಾಕೋತಾ ಇದ್ದೀನಿ. ಹಾಗೆ ಲಾಸ್ಟ್ ಅಲ್ಲಿ ಅಪ್ಪೆ ಹುಳಿ, ಆಹಾ ಕುಡಿತಾ ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಇಲ್ಲಿಗೆ ಹಬ್ಬದ ಊಟ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.